ಸೋತ್ರ ನಿಶ್ಚಿತವಾಗಿಯೂ ಒಂದಿಷ್ಟು ಪೆಟ್ಟು ಬರ್ತದೆ ಸಿದ್ದರಾಮಯ್ಯನಿಗೆ. ಮತ್ತು ಎರಡೂ ಸೋತ್ರಂತೆ ಮುಗಿದು ಹೋಯಿತು, ಖಚಿತವಾಗಿ ಮುಖ್ಯಮಂತ್ರಿ ಬದಲು ಮಾಡಲಿ ಅಂತ ಬೆನ್ನತ್ತದ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಎಷ್ಟು ಮಟ್ಟಿಗೆ ಅದು ಸಕ್ಸಸ್ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಈ ಒಂದು ಕ್ಷೇತ್ರದಿಂದ ಈ ಎರಡು ಕ್ಷೇತ್ರದಿಂದ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ, ಆ ಮಾತು ಬೇರೆ. ಆದರೂ ಒಂದು ಹೊಸ ಸಮಸ್ಯೆ ಹುಟ್ಟಾಗ್ತದೆ. ಆದ್ರೆ ಯಡಿಯೂರಪ್ಪನವ್ರಿಗೆ ಮಾತ್ರ ಈ ಭಾಗದಲ್ಲಿ ಗೆಲ್ಲದೆ ಹೋದ್ರೆ ಆಲ್ರೆಡಿ ಬಿ ಜೆ ಪಿಯಲ್ಲಿ ಹೆಜ್ಜೆ ಇಟ್ಟಿರುವಂಥ ಅಧಿಕೃತವಾಗಿ ಅಲ್ಲ, ಆದರೆ ಕರೆದಿದ್ದರೆ ಅವ್ರನ್ನ ಪ್ರಚಾರ ಮಾಡೋದಕ್ಕಾಗಿ ಯತ್ನಾಳರು ಹೆಚ್ಚು ಕಡಿಮೆ ಬಿ ಜೆ ಪಿಯಲ್ಲಿ ಎಂಟ್ರಿ ಹೊಡೆದಂಗೆ ಆಗಿದೆ. ಒಂದು ವೇಳೆ ಇವೆರಡೂ ಗೆದ್ದರಂತೆ ಮುಗಿದೋಗ್ಬಿಟ್ಟು ಯಡಿಯೂರಪ್ಪನವ್ರಿಗೆ ಮತ್ತೊಂದು ಬಲ ಬಂದಂಗೆ. ಆದರೆ ಅದೇ ಕಾಲಕ್ಕೆ ಬಾಗಲಕೋಟೆಯಲ್ಲಿ ಗೆಲ್ಲುವಾತಪ್ಪ ಅಂದ್ರೆ ಅದು ಯತ್ನಾಳರಿಗೆ ಹೋಗ್ತದೇನೋ ಕ್ರೆಡಿಟ್ ಅನ್ನುವಂಥ ಮಾತು. ಅದೇನೂ ಇರಲಿ, ಅವ್ರಿಗೂ ಇವತ್ತು ದಕ್ಷಿಣ ದಾವಣಗೆರೆ ಭಾಳ ಮಹತ್ವದ್ದದ. ಯಾಕಂದ್ರೆ ಅಲ್ಲೇ ನಿಲ್ಲಿಸಿದಂಥ ವ್ಯಕ್ತಿ ವಿಶೇಷ OBC ಸೇರಿದಂಥವ್ರು, ಇದು ST ಸಮುದಾಯಕ್ಕೆ ಸೇರಿದಂಥವರು, ಅದು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರನ್ನ ನಿಲ್ಲಿಸಿ ಅವ್ರದ್ದು ಮತಗಳಿದ್ದಾವೆ. ಆದರೆ ದೊಡ್ಡ ಪ್ರಮಾಣದಲ್ಲಿಲ್ಲ, ಬಟ್ ಸಣ್ಣ ಪ್ರಮಾಣ. ಜೊತೆಗೆ ಮುಸ್ಲಿಮ್ರು ಕೂಡ ಸಾಧ್ಯತೆಗಳಿದ್ದಾವೆ. ಮುಸ್ಲಿಂ ಮತಗಳು ಇವ್ರಿಗೆ ಬಂದಪ್ಪ ಅಂತಂದ್ರೆ ನಿಶ್ಚಿತವಾಗಿ ಅವ್ರಿಗೆ ಗೆಲ್ಲೋ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಮಾತು. ಯಾಕಂದ್ರೆ ಪಕ್ಷೇತರರಲ್ಲಿ ಮುಸ್ಲಿಮ್ರು ನಿಂತಿದ್ದಾರೆ ಇಲ್ಲ ಅಂತಲ್ಲ, ಆದರೆ ಅವರಲ್ಲಿನ ಒಡಕಿರೋದ್ರಿಂದಾಗಿ ಮತಗಳು ಹರಿದು ಹಂಚಿ ಹೋಗೋದ್ರಿಂದಾಗಿ ಸಹಜವಾಗಿ ಇದರಲ್ಲಿ ಯಾರಿಗೆ ಲಾಭ ಆಗ್ಬೋದು ಅಂತ ಅನ್ನೋದು ಹೇಳೋದು ಈಗಲೇ ಕಷ್ಟ. ಇವತ್ತಿನ್ನೂ ಕಾಂಗ್ರೆಸ್ಸಿಗರು ಹೇಳ್ತಾರೆ, BJPಗರು ಹೇಳ್ಕೊಳ್ತಾರೆ, ನಮ್ಮದು ಮೆಜಾರಿಟಿ ಆಗ್ತದೆ ಅಂತೇಳಿ ಅವ್ರು ತಮ್ಮದೇ ಸರ್ವೇನೂ ಮಾಡ್ಕೊಂಡಿರ್ತಾರೆ. ಸರ್ವೆ ಏನಪ್ಪ ಅನ್ಸೋದು ಅವ್ರ ಕಣ್ಣಲ್ಲೇ ನಾವು